ಸೊರೆ ಬಿಡಿಸಿ ಮೊದಲು ಬೇಡ, ಎಣ್ಣೆ ಹಚ್ಚೋದು ಬೇಡ, ಹಂಗೆ ಸೊರೆ ಬಿಡಿಸಿ. ಖುಷಿ ನಾನು ಮಾಡಿ ಅದು ಏರು ಎಳೆಬೇಕಲ್ಲ ನೋಡು. ಆ ಬಟನ್ ಒಳಗೆ ಅಮ್ಕಿದ್ದೀರಾ? ಹಾಂ ಅಮ್ಕಿ. ಒಂದು ನಿಮಿಷ ಅವ್ರದ್ದು ಹೊಡ್ಕೋಬೇಕು. ಅಲ್ಲಿ ವಾಲ್ ಆನ್ ಆಗಿದೆ ನೋಡಿ, ಇನ್ನೊಂದು ಕೆಳಗಡೆ ಆಫ್ ಮಾಡಿ. ಇದು ಸೌಂಡ್ ಬರಬೇಕು. ಒಂದು ನಿಮಿಷ ರೈಸ್ ಆಗಿ ಹಾಕಿ. ಆ ಕಡೆ ಹಿಂದ್ಗಡೆ ಹಾಕಿ ಮೊದಲು. ಆ ಕಡೆ ಹಾಕಿ, ಆ ಕಡೆ ಸೈಡು ಬೆಂಡ್ ಮಾಡಿ ಹಾಕಿ. ಸ್ವಲ್ಪ ಹಾಲು ಕರಿತಿಲ್ಲ ಆ ಥರ ಮಾಡಿ. ಮ್ಯಾನ್ಯಲ್ ಕೈ ಅಲ್ಲ, ಅಲ್ಲಿ ಎಚ್ಚಲಲ್ಲಿ ಮೇಲೆ ಸುಮ್ಮನೆ ಸೌರ್ರಿ. ಮೊದಲೇ ದಿನಲ್ಲ ಇಲ್ಲ, ಬಿಡಬೇಕು. ಮೊದಲೇ ಒಂದು 2 ದಿವಸ ಇಟ್ಕೊಳ್ಳಿ, ಗಾಬರಿ ಆದವು. ಯಾರಿಗೂ ಹೇಳಿಲ್ಲ. ಕರೆಕ್ಟ್ ಅಲ್ಲ ಹಾಕಿರೋದು ನಾವು ಇದು. ಇದೇ ಥರ ಕರೆಕ್ಟ್ ಆಗಿದೆ. ಇಲ್ಲ ಇವಾಗ ಕರೆಕ್ಟ್ ಆಗಿದೆ. ಇದೇ ಥರ ಪೈಪ್ ನಿಮ್ಮ ಕಡೆಗೆ ಇರಬೇಕು. ಸ್ವಲ್ಪ ಪೈಪ್ ಎತ್ಕೊಳ್ಳಿ ಎಡಗೈಗೆ, ಹಂಗೆ ಎತ್ಕೊಳ್ಳಿ. ಸೇರಕ್ಕೆ ಏನಾಯ್ತು ಅಂತ ಒಂದು 2 ದಿನ ಬೆಟ್ಟಗಳಿಗೆಲ್ಲ ಹಾಕಿ ನೀರು ನೀರೆಲ್ಲ ಪಾಸ್ ಮಾಡಿ ತೋರಿಸಲು. ಇವಾಗ ಆಗೋದು ಹೆಂಗ್ ಗೊತ್ತಿದೆ? ಒಂದು ಅಲ್ಲಿರೋದಲ್ಲ ಶೇಕ್ ಮಾಡ್ತಾ ಇನ್ನೇನು ಮತ್ತೆ ಅದನ್ನ ಕೆಳಗಡೆ ಇದು ಇಟ್ಕೊಳ್ರಿ ಪ್ಲಾಸ್ಟಿಕ್ದು. ಎಲ್ಲ ವಿಡಿಯೋ ಮಾಡ್ತಾ ಅದು ಅಲ್ಲಿ ಬರ್ತಾ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಖಾಲಿ ಆಗ್ತೀನಲ್ಲಿ ಲೇಟ್ ಆಗುತ್ತೆ. ಏನು ಮಾಡ್ಬೇಕು ಗೊತ್ತಲ್ಲ, ತಿಂಡಿ ಇಟ್ಬಿಟ್ಟು ಕನೆಕ್ಟ್ ಸ್ಟಾರ್ಟ್ ಮಾಡಬೇಕು. ತಿಂಡಿ ಇಟ್ಬಿಟ್ಟು ಕನೆಕ್ಟ್ ಸ್ಟಾರ್ಟ್ ಮಾಡೋದು, ಅವಾಗ ಗಲಾಟೆ ಮಾಡಲ್ಲ. ಒಂದು 2 ದಿನ ಇದು ರೂಢಿ ಆಗೋರು ಅಷ್ಟೇ ಜನ ಅವೇ ಸುಮ್ಮನೆ. ಅದು ಏರ್ ಹೋಗ್ತಾ ಇರೋದು ಇದ್ರಲ್ಲಿ
ಇದನ್ನು ಇಲ್ಲಿ ಬಂದು ಇಲ್ಲಿ ಬರುತ್ತೆ, ಇದೊಂದು ಏರು. ಇವತ್ತು ಎಷ್ಟು ಲೀಟ್ರ್ ಕೊಟ್ಟಿಲ್ಲ, ಒಂದೇ ಸಮ ಕಟ್ಟಿದ್ವಿ ಅದಕ್ಕೆಲ್ಲ. ಯಾಕಂದರೆ ಖಾರ ಮೇಲೆ ಕಳ್ಕೊಂಡ್ಬಿಡ್ತವೆ. ಸ್ವಲ್ಪ ಸ್ಪೀಡು ಕಡಿಮೆ ಇಟ್ಟಿದ್ದೀವಿ ಮೊದಲೇ ದಿನ ಅಂತ. ಓಕೆ. ಇಷ್ಟೇ ಇರಲಿ ಬಿಡೋಣ ಸಾಕಲ್ಲ. 4-5 ದಿನ ಆದ್ಮೇಲೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಪಾಪ ಅವಕ್ಕೂ ನೋವಾದವು. ಹಾಂ, ಸ್ವಲ್ಪ ರೂಢಿ ಆಗಲಿ, ಪ್ರಾಕ್ಟೀಸ್ ಆಗತ್ತಕ್ಕ. ಜಾಸ್ತಿ ಪ್ರೆಷರ್ ಆದರೆ ಹೀಟು ಜನ್ರೇಷನ್ ಆಗ್ಬಿಡುತ್ತೆ ಬಾಡಿ ಒಳಗೆ, ಅವಾಗ ವೀಕ್ ಆಗ್ತವೆ. ಬೇಡ ಇಷ್ಟೇ ಇರಲಿ. 300 ಐತೆ. 300 ಆಯ್ತಾ? ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು. ಇರ್ಲಿ ಬಿಡೋಣ, ಅಷ್ಟೇ ಪಾಪ. ಸಾಕಾ? ಅಷ್ಟೇ ಇರಲಿ. ಏನು ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಬಂದರೆ ಲೇಟ್ ಆಗುತ್ತೆ ಅಷ್ಟೇ ತಾನೆ. ಲೇಟ್ ಆಗುತ್ತೆ. ಸರೇನು ಮೇಲೆ ಕೇಳ್ಕೊಳ್ಳಲ್ಲ ತಾನೆ. ಇಲ್ಲ, ಏನೇ ಆದರೂ ಒಂದು 8 ನಿಮಿಷದೊಳಗೆ ಕರೀಲೇಬೇಕು. ಒಂದು ಸರಿ ಸ್ವರ ಬಿಟ್ಟರೆ 8 ನಿಮಿಷ. ಒಂದು 3 ದಿವಸ ಹಿಂಗಿರ್ಲಿ ಬಿಡೋಣ, ಆಮೇಲೆ ರೈಸ್ ಮಾಡೋಣ. ಆಮೇಲೆ ರೈಸ್ ಮಾಡ್ಕೊಳ್ಳಿ. ಅಲ್ವಂದ್ರೆ 3-4 ದಿವಸ ಹಿಂಗಿರ್ಲಿ, ಆಮೇಲೆ ಒಂಚೂರು. ಎಷ್ಟಿಗೆ ಬೇಕಣ್ಣ? 350 ಲಾಸ್ಟು. ಸರಿ, ನಾವು ಕೈ ಬಿಟ್ಟರು ಬಿಡೋಲ್ಲ. ಬೀಳಲ್ಲ. ಅದೇ ಎಲ್ಲ ಖಾಲಿಯಾಗಿ ಕೊನೆಗೆ ಬಿದ್ದರೆ ಬೀಳ್ಬೋದು. ಬಿದ್ದರೂ ಏನೂ ಆಗಲ್ಲ, ಹೈಟ್ ಕಡಿಮೆ ಇದೆಯಲ್ಲ, ಉಳಿಬಾರ್ದು ಅಷ್ಟೇ ಹಸು. ಇರಮ್ಮ. ಸ್ವಲ್ಪ ಅದು ಪ್ರೆಜರ್ ಅವಾಗಲೇ ಹೇಳಿದ ಆ ಥರ ಒತ್ತಿ ನೋಡೋಣ. ಅಲ್ಲಲ್ಲ, ಹಂಗಲ್ಲ ಕೆಳಕ್ಕೆ ಒತ್ತಿ. ಮೇಲಿಂದ ಮೇಲೆ ಸ್ಕ್ರೂ ಐತಲ್ಲ, ಮೇಲ್ಗಡೆ ಸ್ಕ್ರೂ, ಮೇಲ್ಗಡೆ ಆ ಜೋಡಿ ಪೈಪ್ಸ್ ಮೇಲ್ಗಡೆ. ಹಾಂ, ಅಲ್ಲಿಂದ ಒತ್ತಿ ಅಂದೆ, ಹಂಗೆ ಕೆಳಕ್ಕೆ ಒತ್ತಿ. 4 ಬೆರಳಲ್ಲೂ ಒತ್ತಿ. ಹಂಗೆ ಒತ್ತಿ, ಸ್ವಲ್ಪ ಒತ್ತಿ, ಲೈಟಾಗಿ ಒತ್ತಿ ಬಿಡಿ. ಒತ್ತಿ ಬಿಡಿ. ನಿಧಾನ ನೋಡಿ, ಬರ್ತಾ ಇದೆಯಾ? ಸ್ವಲ್ಪ ಒತ್ತಿ ಹಿಂಗೆ ಇಟ್ಕೊಳ್ಳಿ. ಬಿಡಿ ಇವಾಗ. ಇವಾಗ ಕರು ಒದ್ದಂಗೆ ಓದಿರಿ. ಅವ್ನು ಹಿಡ್ಕೊಂಡು 4 ಕಪ್ಪು ಕೆಳಗಡೆ ಬಿಡಿ. 4 ಇಟ್ಕೊಳ್ಳಿ. ಮೇಲೆ ಇಟ್ಕೊಳ್ಳಿ. ಹಾಂ, ಮೇಲೆ ಇಟ್ಕೊಳ್ಳಿ ಅಲ್ಲಿಗೆ. ಹಾಂ, ಇವಾಗ ಸ್ವಲ್ಪ ಕೆಳಗೆ ಜಗ್ರಿ. 4 ನಿಧಾನಕ್ಕೆ. ಹಾಂ, ನಿಧಾನ, ಸ್ವಲ್ಪ ನಿಧಾನಕ್ಕೆ ಜಗ್ರಿ. ಬಿಡ್ರಿ ನೋಡು. ನಿಮಿಷ ತಡ್ರಿ, ಇನ್ನು ಬರ್ತಾ ಇದೆ. ಈಗ ತೆಗಿಬೇಕಂದ್ರೆ ಕೆಳಗಡೆ ಬಟನ್ನು ತಿರುಗಿಸಿ ಕೆಳಗೆ ಎಳಿಬೇಕು. ಹಾಂ, ಈಗ ತೆಗಿಬೇಕಂದ್ರೆ ಇವಾಗ ಬಟನ್ ಇದೆಯಲ್ಲ, ಆ ಬಟನ್ ಕೆಳಕ್ಕೆ ತಿರುಗಿಸ್ರಿ. ತಿರುಗಿಸಿ ಎಳೀರಿ ಕೆಳಕ್ಕೆ. ಹಾಂ, ಒಂದು ಬಿಡಿಸ್ರಿ, ಯಾವ್ದಾರು ಒಂದು ಬಿಡಿಸ್ರಿ. ಹೆಬ್ಬಟ್ಟಲ್ಲಿ ಬಿಡಿಸ್ರಿ. ಹೆಬ್ಬಟ್ಟಾಗಿ ಬಿಡಿಸ್ರಿ. ಹಾಂ, ಬಿಡಿಸಿ ಅಷ್ಟು ಬಿಡಿಸಿ. ಎಡಗಡೆ ಬುರ್ತಿ ನಿಟ್ಟು ಬರ್ತದೆ ಹಂಗೆ ಟಕ್ಕನಾಗಿ. ಅದೇ ಆ ಬಟನ್ ನಮ್ಕಿ ಮತ್ತೆ ಅದೇ ಥರ ಪ್ರೆಸ್ ಮಾಡಿ. ಅವಾಗಲೇ ಹೆಂಗೆ ಹಾಲು ಕರಿಬೇಕಾರೆ ಹೆಂಗಿತ್ತು ಹಂಗೆ ಮಾಡಿ. ಇವಾಗ ಇಲ್ಲಿಗೆ ಸಿಗಾಕ್ರಿ. ಹಂಗೆ ಸಿಗಾಕಂಗಿಲ್ಲ. ಉಲ್ಟಾ. ಹಾಂ, ಹಂಗಲ್ಲ, ಉಲ್ಟಾ ಹಿಂಗೆ ಕೆಳಗೆ ಬರ್. ಹಂಗೆ ಸಿಗಾಕ್ಬಾರ್ದು. ಹಾಂ, ಅಷ್ಟೇ. ಹಾಂ, ಇವಾಗ 0 ಬಂತೆ ನೋಡಿ, ಆಫ್ ಮಾಡಿ.